ಮನೆಯಲ್ಲಿ ಬಿಸಿ ಬಿಸಿ ಚಪಾತಿನ ತಿನ್ನೋ ರುಚಿನೇ ಬೇರೆ ಇರುತ್ತೆ ಅಲ್ವಾ. ಈ ಥರ ಸಾಫ್ಟ್ ಹಾಗೂ ಪದರಾಗಿ ಚಪಾತಿ ಮಾಡಬೇಕಂದ್ರೆ ಒಂದು 2 ಟಿಪ್ಸನ್ನ ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ. ನಾನಿವಾಗ 2 ಕಪ್ ಗೋಧಿ ಹಿಟ್ಟನ್ನು ತೊಗೊಂಡು ಅದಕ್ಕೆ 1 ಚಮಚೆ ಉಪ್ಪು ಹಾಕಿ 1 ಚಮಚೆ ಎಣ್ಣೆನ ಸೇರಿಸಿ ಎಲ್ಲನೂ ಕೈಯಿಂದ ಸ್ವಲ್ಪ ಕಲಿಸ್ಬೇಕು. ಇದಕ್ಕೆ 1 ಕಪ್ನಷ್ಟು ನೀರನ್ನು ಹಾಕಿ ಅದನ್ನು ಸಾಫ್ಟ್ ಡೋ ತಯಾರು ಮಾಡಬೇಕು. ಅವಶ್ಯಕತೆ ಅನಿಸಿದರೆ ಒಂದು 2 ಚಮಚ ಎಕ್ಸ್ಟ್ರಾ ನೀರಾದರೂ ಹಾಕ್ಬೋದು. ಇದನ್ನೆಲ್ಲ ಸೇರಿಸಿ ಒಂದು ಚೆನ್ನಾಗಿ ಸಾಫ್ಟ್ ಡೋನ ತಯಾರು ಮಾಡಬೇಕು. ತುಂಬ ಹಾರ್ಡಾಗಿ ಇರಬಾರ್ದು. ಆಮೇಲೆ ಇದಕ್ಕೆ 1 ಚಮಚ ಎಣ್ಣೆನ ಸವರಿ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಇದು ತುಂಬಾ ಮುಖ್ಯವಾದ ಸ್ಟೆಪ್. ಇದನ್ನು ಮಾಡಿದರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನೀವು ಸ್ಟೋರ್ ಮಾಡ್ತಾ ಇದ್ರೂ ಆಯಿತು, ಸ್ಟೋರ್ ಮಾಡಲಿಲ್ಲ ಇಮಿಡಿಯೇಟಾಗಿ ಮಾಡ್ತಾ ಇದ್ರೂ ಈ ಥರನೇ ಡೋ ತಯಾರು ಮಾಡಿ. ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಥರ ಮಾಡಿಕೊಂಡು ಅದನ್ನು ಒಣ ಹಿಟ್ಟು ಹಾಕಿ ಲಟ್ಟಿಸ್ಕೋಬೇಕು. ಈ ಥರ ದೊಡ್ಡದು ಮಾಡ್ತಾ ಹೋದರೆ ಮಧ್ಯದಲ್ಲಿ ನಾವು ಒಂದು ಸರಿ ಅದಕ್ಕೆ ಎಣ್ಣೆ ಒರೆಸಿ 2 ಫೋಲ್ಡನ್ನು ಮಾಡಬೇಕು. ಈ ಥರ ಮಾಡೋದ್ರಿಂದ ಇದಕ್ಕೆ ಪದರುಗಳು ಬರುತ್ತೆ. ಇದನ್ನು ಇನ್ನಷ್ಟು ಲಟ್ಟಿಸ್ತಾ ಹೋದರೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಆಕಾರದಲ್ಲಿ ಆದಷ್ಟು ಮಾಡ್ತಾ ಹೋಗಬೇಕು. ಇವಾಗ ಈ ಚಪಾತಿನ ನಾವು ಸರಿಯಾಗಿ ಬಿಸಿ ಆದ ತವೆ ಮೇಲೆ ಹಾಕಬೇಕು. ಇದರಲ್ಲಿ ಒಂದು ಟಿಪ್ ಏನಾದರೆ, ತವೆ ಏನಾದರೂ ಸಣ್ಣ ಫ್ಲೇಮ್ ಮೇಲೆ ಬಿಸಿ ಆಗ್ತಾ ಇದ್ದರೆ ಅದ್ರ ಮೇಲೆ ಹಾಕಬೇಡಿ. ಅದರಿಂದ ಚಪಾತಿ ಸ್ವಲ್ಪ ಹಾರ್ಡಾಗಿ ಬರುತ್ತೆ. ಇದು ಸ್ವಲ್ಪ ಹೈ ಫ್ಲೇಮಲ್ಲಿದ್ದಾಗ ಚಪಾತಿ ಚೆನ್ನಾಗಿ ಬೇಯುತ್ತೆ ಹಾಗೂ ಸಾಫ್ಟ್ ಕೂಡ ಆಗುತ್ತೆ. ಅದನ್ನು ಒಂದು ಸೈಡ್ ಬೇಯಿಸಿದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೊಳಿಸಿ. ನೀವು ನೋಡ್ತಾ ಇದ್ದೀರಲ್ಲ ಚಪಾತಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಅದೇ ಥರ 2 ಸೈಡು ಬೇಯಿಸ್ಕೊಂಡ್ರೆ ಆಯಿತು. ಮೃದುವಾದ ಹಾಗೂ ಪದುರವಾದ ಚಪಾತಿ ಬಿಸಿ ಬಿಸಿಯಾಗಿ ರೆಡಿ ಆಯಿತು. ಇದನ್ನು ನೀವು ಪಲ್ಯ ಜೊತೆನೋ ಕುರ್ಮಾ ಜೊತೆನೋ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ಟಿಪ್ಸನ್ನು ಫಾಲೋ ಮಾಡಿ ಚಪಾತಿ ಮಾಡಿ, ನಿಮ್ಮ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಹೆಲ್ದಿ ಹಾಗೂ ಟೇಸ್ಟಿ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.